ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕಾಂತಿ ಶೆಟ್ಟಿ ಮೇಡಮ್, ಈಗ ವಿಶ್ವವಿಖ್ಯಾತ ದಸರಾ ಈಗಲೇ ನೀವು ಕಾಲಿಡಕ್ಕೆ ಜಾಗ ಇರಲ್ಲ, ದೇಶ ವಿದೇಶಗಳಿಂದ ಜನ ಬರ್ತಾರೆ ದಸರಾ ಕಣ್ತುಂಬಿಕೊಳ್ಳೋಕೆ. ಈಗ ನಮ್ಮ ನೆಲದ ಸಂಸ್ಕೃತಿಯನ್ನ ಅನಾವರಣ ಮಾಡೋದಕ್ಕೊಂದು ಅವಕಾಶ. ಅದರಲ್ಲಿ ಮಂಗಳೂರಲ್ಲಿ ನೀವು ಅತಿ ಹೆಚ್ಚಾಗಿ ನೋಡೋದೆ, ಕರಾವಳಿ ಪ್ರದೇಶದಲ್ಲಿ ನಾವು ನೋಡೋದು ಕಂಬಳ ಕ್ರೀಡೆ. ನೀವೇ ಹೇಳಿದ್ರೆ ಅದೊಂಥರ ಭಾವನೆ ಆ ಭಾಗದ ಜನರಿಗೆ ಅಂತ. ಆ ಭಾವನೆಯನ್ನ ತೋರಿಸೋದಕ್ಕೊಂದು ಅವಕಾಶ ಮಾಡ್ಕೊಡ್ತೀವಿ ಬಿಡಿ, ನಾವೆಲ್ಲ ಫೇಸ್ ಮಾಡೋಕೆ ಸಿದ್ಧವಾಗಿದ್ದೀವಿ ಅಂತ ಸರ್ಕಾರ ಹೇಳಿದಾಗ ವಿರೋಧ ಯಾಕೆ ಮಾಡ್ತೀರಿ ಅಂತ. ನಮಗೆ ಕಂಬಳ ಎಷ್ಟು ಇಂಪಾರ್ಟೆಂಟ್ ಇದೆಯೋ ನಮ್ಮ ನಾಡ ಹಬ್ಬನೂ ಅಷ್ಟೇ ಇಂಪಾರ್ಟೆಂಟ್, ವಿಶಿಷ್ಟವಾದದ್ದು, ಪರಂಪರೆಯಾಗಿ ಶಾಸ್ತ್ರ ಮಾಡಬೇಕಂತ ಇರೋದು. ನಾಡ ಹಬ್ಬದಲ್ಲಿ ಈಗ ಒಂದು ಕಡೆ ಇಡೀ ಜಿಲ್ಲೆಯ ಟಾಬ್ಲೋಗಳು ನಡೀತಾ ಇರುತ್ತೆ, ಮೆರವಣಿಗೆ ಹೋಗ್ತಾ ಇರುತ್ತೆ, ಪ್ರತಿ ಜಿಲ್ಲೆಯ ವಿಶೇಷತೆ ಹೋಗ್ತಾ ಇರುತ್ತೆ. ಆ ಸಮಯದಲ್ಲಿ ಅದನ್ನು ನೋಡ್ಬೇಕಾ, ಅಥವಾ ಈ ಕಡೆ ಇನ್ನೊಂದು 30 ಕಿಲೋಮೀಟರ್ ಒಂದು ಎಕರೆಯಲ್ಲಿ ಬೇರೆ ಸಿಟಿಯಿಂದ ದೂರ ಇರುವಂಥ ಇನ್ನೊಂದು ಕಡೆ ಹೋಗಿ ಕಂಬಳ ನೋಡ್ಬೇಕಾ? ಯಾವ್ದು ನೋಡ್ಬೇಕು ಹೇಳಿ? ನಮ್ಮ ಕಂಬಳವನ್ನು ಆಪ್ಷನಲ್ ಮಾಡಬೇಡಿ. ನಮ್ಮ ನಾಡ ಹಬ್ಬನೂ ಕೂಡ ಕಡೆಗಣಿಸಿ ಕಂಬಳ ಆ ಥರ ಮಾಡಬಾರ್ದು. ನಮಗೆ ಎರಡೂ ತುಂಬ ಇಂಪಾರ್ಟೆಂಟ್ ಇರೋದ್ರಿಂದ, ಕಂಬಳ ಅತಿ ಹೆಚ್ಚು ಇಂಪಾರ್ಟೆಂಟ್ ಇರೋದ್ರಿಂದ ಕಂಬಳವನ್ನ ಮಾಡಿ, ಅದಾದ್ಮೇಲೆ ಮಾಡಿ, ಅದರ ಮೊದಲು ಮಾಡಿ, ಇನ್ನ 1-2 ದಿನ ಎಕ್ಸ್ಟ್ರಾ ಮಾಡಿ. 9 ದಿನ ಮಾಡ್ತಾ ಇದ್ರಲ್ಲ, ಅದನ್ನೇನೋ ಪರಂಪರೆ ಚೇಂಜ್ ಮಾಡ್ತೀರಾ ನೋಡಿ, ನಮಗೆ ಗೊತ್ತಿಲ್ಲ. ನೀವೇನ್ ಬೇಕಾದ್ರೂ ಮಾಡುವಂಥವ್ರು ಮಾಡ್ಬೋದು, ಮಾಡಲೇಬೇಕು ಅಂತ ಅನ್ನಿಸಿದ್ರೆ ಆ 9 ದಿನದಲ್ಲಿ ಬೇಡ, ಆ ರಶಲ್ಲಿ ಬೇಡ. ಕಂಬಳಕ್ಕೆ ಅದರದ್ದೇ ಆದ ದರ್ಶಕರಿದ್ದಾರೆ, ಅದರದ್ದೇ ಆದ ಇಂಪಾರ್ಟೆನ್ಸ್ ಇದೆ. ಇಲ್ಲಿ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಇರುವಾಗ ಯಾವ ಫಂಕ್ಷನ್ ಇರಲಿಲ್ಲ, 15 ಲಕ್ಷ ಜನ ಬಂದ್ರಲ್ಲ ಇಲ್ಲಿಗೆ, ಯಾವ್ದು ಫಂಕ್ಷನ್ ಇರಲಿಲ್ಲ, ಏನಾದ್ರೂ ಇತ್ತ ಇಲ್ಲಿರುವಾಗ? ಕಂಬಳ ಅಂತಲೇ ನಮ್ಗೆ ಎಕ್ಸ್ಕ್ಲೂಸಿವ್ ಇರಲಿ, ಕಂಬಳದ ಕೋಣಗಳಿಗೆ ಎಕ್ಸ್ಕ್ಲೂಸಿವ್ ಇಂಪಾರ್ಟೆಂಟ್ ಇರಲಿ. ಕಂಬಳದ ಆಯೋಜಕರಿಗೆ ನಾನು ನಿಜವಾಗ್ಲೂ ಸಲಾಮ್ ಹೊಡಿತೀನಿ. ಇಲ್ಲಿ ನಾವು ಮಾಡಿದಾಗ ನಾವು ಸುಮ್ಮನೆ ಹೇಳ್ಬಾರ್ದು, ನಾವು ವಿರೋಧ ಪಕ್ಷದಲ್ಲಿ ಇದೀನಿ ಅಂತ ಹೇಳಿ ಅಶೋಕ್ ರೈ ಅವರ ಬಗ್ಗೆ ಕೆಲಸ ಮಾಡಿದೀವಿ. ಬಂದವರು ಒಂದು ರೌಂಡ್ ಹಾಕೊಂಡು ಮೈಸೂರನ್ನ ರೌಂಡ್ ಹಾಕೋರು, ಅಲ್ಲಿ ಹೋಗಿ ವಿಸಿಟ್ ಮಾಡಿ ಕಂಬಳ. ಇವಾಗ ನೀವೇ ನಿಮ್ಮ ಚಾನಲ್ ಅಲ್ಲೇ ನೋಡಿ, ಒಂದ್ ನಿಮಿಷ, ಉಚಿತ ಪ್ರವೇಶ, ಟಿಕೆಟ್ ಇಲ್ಲ, ದುಡ್ಡು ಕೊಡಬೇಕಾಗಿಲ್ಲ. ಶ್ರುತಿ, ಇಲ್ಲಿನೂ 15 ಲಕ್ಷ ಜನ ಸೇರಿದಾಗ ಇಲ್ಲಿನೂ ಗುಣರಂಜನ್ ಶೆಟ್ಟರ್, ಅಶೋಕ್ ರೈ ಅವಗಳೆಲ್ಲ ದುಡ್ಡು ಕೊಟ್ಟು ಮಾಡಿಲ್ಲ. ನಾವೆಲ್ಲ ಜೊತೆಯಲ್ಲಿ, ನಾವು ರವಿ ಶೆಟ್ಟಿ ಬೈಂದೂರು ಇದ್ರು, ನಾವು ಇದೀವಿ, ಇನ್ನೂ ಅನೇಕರು ನಮ್ಮ ಸಮಾಜದ ಜನರೆಲ್ಲ ಇದ್ರು, ನಾವು ಜೊತೆಯಾಗಿ ಕೆಲಸ ಮಾಡಿರೋದು, ತುಂಬಾ ದಿನ ಕೆಲಸ ಮಾಡಿದೀವಿ. ₹1 ನಾವು ದುಡ್ಡು ತಗೊಂಡಿಲ್ಲ. ಎಕ್ಸ್ಕ್ಲೂಸಿವ್ ಕಂಬಳ ನೋಡಕ್ಕೆ ಕಿಕ್ಕಿರದ ಸಾಗರ ನಿಮ್ಮದೇ ಚಾನಲ್ ಅಲ್ಲೂ ಬಂದಿದೆ. ಇಲ್ಲಿ ಅದಕ್ಕೆ ಒಂದ್ ನಿಮಿಷ ಮುಗಿಸ್ತೀನಿ, ಲೆಟ್ ಮಿ ಫಿನಿಶ್. 10 ಕೋಟಿ ಖರ್ಚು ಮಾಡೋದು ಕಂಬಳಕ್ಕೆ, 10 ಅಲ್ಲ, ಎಷ್ಟು ಕೋಟಿ ಖರ್ಚು ಮಾಡಲಿ ಅದ್ರ ಬಗ್ಗೆ ನಾವು ಮಾತಾಡ್ತಿಲ್ಲ. ಖರ್ಚು ದುಡ್ಡಿಲ್ಲ ಅಂದ್ರೆ ದುಡ್ಡು ಸರಾಗವಾಗಿ ಅದಕ್ಕೆ ಬರುತ್ತೆ. ಇಲ್ಲಿನೂ ಖರ್ಚು ಮಾಡಿದ್ರೆ ಇಲ್ಲಿ ಅಷ್ಟು ಕೋಟಿ ಅದಕ್ಕಿಂತ ಜಾಸ್ತಿ ಖರ್ಚು ಮಾಡಿದ್ವಿ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ದುಡ್ಡಿನ ವಿಚಾರ ಪಕ್ಕಕ್ಕೆ ಇಟ್ಬಿಡೋಣ. ಕಂಬಳವನ್ನು ದುಡ್ಡಲ್ಲಿ ಅಳಿಬೇಡಿ. ಆದರೆ ಆ ಒಂದು ಇತಿಹಾಸ, ಪರಂಪರಾಗತ, ಶಾಸ್ತ್ರೋಕ್ತವಾದಂಥ ಏನು ದಸರಾ ಇದೆ, ಏನು ನಮ್ಮ ನಾಡ ಹಬ್ಬ ಇದೆ, ಅದರಲ್ಲಿ ಮಿಕ್ಸ್ ಮಾಡಬೇಡಿ ಅಂತ ಒಂದೇ ನಮ್ಮ ಕಳವಳಿ ಬಿಟ್ರೆ ಬೇರೆ ಯಾವುದೇ ನೋಡಿ. ಇವತ್ತು ನಾವು ವಿಶ್ವವಿಖ್ಯಾತ ದಸರಾ ಕಾರ್ಯಕ್ರಮದಲ್ಲಿ ಒಂದು ಕ್ರೀಡೆಯಾಗಿ ಇದನ್ನ ಆಯೋಜನೆ ಮಾಡ್ತಾ ಇದ್ದೇವೆ. ಮುಂದಿನ ದಿನ ಇದನ್ನು ಏನು ಅತಿ ಹೆಚ್ಚು ನಮ್ಮ ಕರಾವಳಿ ಭಾಗದ ಅತಿ ಹೆಚ್ಚು ಜನ ಇರ್ತಕ್ಕಂಥ ದುಬೈನಲ್ಲೂ ಮಾಡ್ಬೋದು. ನಾವು ದುಬೈನಲ್ಲೂ ಮಾಡೋಣ. ಏಕೆ ಯಾರು ಬೇಡ ಅಂದ್ರೆ ಎಲ್ಲರೂ ಅದನ್ನೇ ಹೇಳ್ತಾರೆ, ಮಾಡಿ ಬೇಡ ಅಂತಲ್ಲ, ಬೇಡಿ ಅಂತ. ಈಗ ದಸರಾ ಹಬ್ಬದ ದಿನ ಮಾಡಿದರೆ ಏನು ತೊಂದರೆ? ನೀವು ಹೇಳ್ತಾ ಇರೋದು, ಈಗ ಮೇಡಮ್ ಅವ್ರು ಹೇಳ್ತಾ ಇರೋದು ಒಂದೇ. ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಜನ ಅದನ್ನೇ ನೋಡ್ತಾ ಇರಲ್ಲ ಅಂತೇಳಿ. ಇಲ್ಲಿ ಕೂಡ ನಾವು ಅಷ್ಟು ಜನ, 15 ಲಕ್ಷ ಜನಕ್ಕೂ ಹೆಚ್ಚಿನ ಜನ ನಮ್ಮ ಗುಣರಂಜನ್ ಶೆಟ್ಟಿ ಅವರು ಇದೇ ಅಶೋಕ್ ರೈ ಅವರ ನೇತೃತ್ವದಲ್ಲಿ ಮಾಡಿದಾಗ ಎಲ್ಲರೂ ಇದ್ರು. ಅವಾಗ ಪ್ರಕಾಶ್ ಶೆಟ್ಟರ್ ಆಗಿರ್ಬೋದು, ಆ ಗೌರಕಿರಣ್ ಆಗಿರ್ಬೋದು, ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ ಸಾವಿರಾರು ಜನ. ಅವತ್ತಿನ ದಿವಸ ಮಾಡಿದಾಗ ಕೂಡ ಜನರು ಹಿಂಗೆ ಕಂಡುಬಿಟ್ಕೊಂಡು ಅಲ್ಲೇ ನೋಡ್ತಾ ಇಲ್ಲ, ಎಲ್ಲಿ ಪಾನಿಪುರಿ ಇದೆ, ಇದನ್ನು ಕೂಡ ನೋಡ್ತಾ ಇದ್ರು. ಅಂದ್ರೆ ನಾನು ಒಂದ್ ನಿಮಿಷ ಇದನ್ನ ನೋಡ್ತಾ ಈಗ ಇಲ್ಲಡಿ, ಒಂದ್ ನಿಮಿಷ, ಆಪ್ಷನ್ ಅಲ್ಲಿ ಇಟ್ಟಿಲ್ಲ, ಅದಕ್ಕಾಗೆ ಬಂದಿದ್ರು, ಅದಕ್ಕಾಗೆ ಗೌರವ ಕೊಟ್ಟು ಬಂದಿದ್ರು. ಅದೇ ರೀತಿ ಈ ಸಲ ನಮಗೆ ಹೆಮ್ಮೆ ಯಾಕೆ ಹೇಳಿದೆ ನಾನು? ನನಗೆ ನಮ್ಮ ದಸರಾದಲ್ಲಿ ಒಂದು ಸಲ ಏನಾದರೂ ಅದು ಬಂತು ಅಂದರೆ ಅದು ದಾಖಲೆ ಮಾಡುತ್ತೆ. ಇವತ್ತು ವಿಧಾನಸೌಧದಲ್ಲಿ ಯಾವುದಾದ್ರು ಒಂದು ಮಾತು ಬಂದರೆ ಅದು ದಾಖಲೆಯಾಗಿ ಹೇಗೆ ಉಳಿತದೋ ಹಾಗೆ ಇದರಲ್ಲಿ ನಮ್ಮ ನಾಡ ಹಬ್ಬದಲ್ಲಿ ಅದು ಬಂತು ಅಂತ ಹೇಳಿದರೆ ಅದು ನಮಗೆ ಹೆಮ್ಮೆ, ದೊಡ್ಡ ಹೆಮ್ಮೆ ಅದು ನಾಡ ಹಬ್ಬದಲ್ಲಿ. ಇದಾದ ನಂತರ ಮೈಸೂರಿನಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗ್ತದೆ ಮೇಡಮ್ ಅವರೇ, ಕರ್ನಾಟಕದಲ್ಲಿ. ಅದಾದ ನಂತರ ನೀವು ಎಲ್ಲರೂ ಸೇರ್ಬಿಟ್ಟು ಕೂತ್ಕೊಂಡು ಇನ್ನೊಂದು ಸಲ ಮಾಡೋಣ. ಬರಗಾಲ ಹೋಗಿರುತ್ತವಾಗ ಇನ್ನೊಂದ್ಸಲ ನಾವು
ರವಿ ದುಬೈನಲ್ಲಿ ಮಾಡಿ ಒಂದು ಅದನ್ನ ನಿಮಿಷ ಇರಿಪ್ಪ. ಅಲ್ಲ ನೀವು ಬರೇ ನೀವು ಚಂಚಲ ಮಾತಾಡ್ಬೇಡಿ. ನೀವು ಅಲ್ಲ, ಯಾಕೆಂದ್ರೆ question ಕೇಳ್ತೀನಿ, ಸುಮ್ನೆ. ಹೇಳಿ, ಕೇಳ್ಬಿಡಿ. ದುಬೈಗೆ ಒಂದು question. ರವಿ ಶೆಟ್ಟಿ ಸರ್ ಸುಮ್ನೆ ಬಾಯಿ ಮಾತಲ್ಲಿ ಹೇಳೋದಲ್ಲ. ರಘು ಸರ್ನ ನೀವು ನೇತೃತ್ವ ವಹಿಸ್ಕೊಳಕ್ ಹೇಳ್ಬೇಕು ಈಗಲೇ. ಮಾಡೋಣ ಅದರಲ್ಲಿ ಕನ್ನಡಿಗರ ಸಂಸ್ಕೃತಿಯನ್ನು ಅಲ್ಲ ಕನ್ನಡಿಗರ ಸಂಸ್ಕೃತಿಯನ್ನು ಹೊರ ದೇಶಕ್ಕೂ ತೆಗೆದುಕೊಡೋದಕ್ಕೆ ನಮ್ಮ ಸರ್ಕಾರಕ್ಕೆ ಬರುತ್ತೆ. ಮಾಡೋಣ ಅದನ್ನ ನಾವು ನಡೆಯುತ್ತೇವೆ. ನಾವು ಕೇಳಿಸ್ಕೊಳ್ಳಿ, ನಾವು ಈಗ ನಮ್ಮ ಶೆಟ್ಟರ್ ಈ ಮಾತಾಡೋದು ವಿಷಯ ಕೂಡ ಬಂದಿತ್ತು, ದುಬಾಯಲ್ಲಿ ಮಾಡ್ಬೇಕನ್ನೋದು ಕೂಡ ಬಂದಿತ್ತು. ನಮ್ಮ ಕರಾವಳಿಯ ಹೆಮ್ಮೆಯ ಸಂಸ್ಕೃತಿ. ಈಗ ಟಿವಿಯಲ್ಲಿ ಕಾಂತಾರ ಬಂದಾಗ ಎಲ್ಲರೂ ವಿರೋಧಿಸಿದ್ರು, ಕಾಂತಾರ ಬರಬಾರ್ದಿತ್ತು ಅಂತ. ಆ ಕಾಂತಾರ ಬಂದಿದ್ರಿಂದ ನಂಬಿಕೆ ಹೆಚ್ಚಾಯಿತು. ದೈವ ದೇವರ ಬಗ್ಗೆ, ನಮ್ಮ ದೈವ ದೇವರ ಬಗ್ಗೆ ನಾವೇ ಹೆಸರು ಹೇಳ್ಕೊಳ್ತಿರ್ಲಿಲ್ಲ. ಪಂಜುರ್ಲಿ ನನ್ನ ಮನೆ ದೈವ, ನಾನು ಹೊರಗಡೆ ಹೆಸರು ಹೇಳ್ಕೊಳ್ತಿರ್ಲಿಲ್ಲ. ಇವರೇ ಇವತ್ತು ನಾನು ಎದೆ ತಟ್ಟಿ ಹೇಳ್ತೀನಿ, ನಾನು ಯಾರು ಗೊತ್ತಾ, ನಮ್ದು ಪಂಜುರ್ಲಿ ನಮ್ಮ ಮನೆ ದೇವರು ಅಂತೇಳಿ. ಅಂದ್ರೆ ಹಾಗೆ ಹೇಳಿದ ತಕ್ಷಣ ನನಗೂ ಕೂಡ ರೆಸ್ಪೆಕ್ಟ್ ಬರ್ತಾ ಇದೆ. ಇವತ್ತು ಆ ಕಾಂತಾರ ಕೋಣಗಳು ಓಡಿದ್ದು ಇಡೀ ವಿಶ್ವವಿಖ್ಯಾತವಾಯಿತು. ನಾನು ನೋಡ್ಬೇಕನ್ನೋ ತವಕದಲ್ಲಿದ್ದಾರೆ. ಈಗ ಯಾವುದೋ ದುಬೈಯಿಂದನೋ ಅಮೆರಿಕದಿಂದನೋ ಈ ಒಂದು ನಾಡ ಹಬ್ಬಕ್ಕೆ ಬರ್ತಾರೆ. ಅವರಿಗೆ ನಾಳೆ ನಾನು ಬೆಂಗಳೂರಲ್ಲಿ ಮಾಡಿದ್ದೀನಿ ಅಂದ್ರೆ ಬರ್ಲಿಕ್ಕೆ ಆಗಲ್ಲ, ಅವರಿಗೆ ಕಷ್ಟ ಆಗುತ್ತೆ. ನನ್ನ ಬೆಂಗಳೂರು ಒಂದ್ ನಿಮಿಷ ಬರ್ತಾರೆ. ಆ ಬಂದ ಸಂದರ್ಭದಲ್ಲಿ ಅವರಿಗೂ ಕೂಡ ಒಂದು ನೋಡ್ಲಿಕ್ಕೆ ಒಂದು ಅವಕಾಶ ಆಗಿದ್ದೆ ಅದರ ನಾಡ ಹಬ್ಬದಿಂದ. ಅದು ನಮ್ಮ ಹೆಮ್ಮೆ, ನಮಗೆ ಕೀರ್ತಿ, ನಮಗೆ ನಂಬಿಕೆಗೆ, ನಮ್ಮ ನಂಬಿಕೆಗೆ ಬಲ. ಅಲ್ಲಲ್ಲ, ಜನ ಇದನ್ನ ಒಪ್ಕೋತಾರೆ ಅಂತ ಅನ್ಕೋತೀನಿ. ನಿಮಗೆ ಕೇಳ್ತೀನಿ, ನನಗೆ ಕೇಳ್ಬಿಡಿ, ನನಗೆ ಕೇಳ್ತೀನಿ ಅಂದ್ರೆ ಕೇಳ್ಬಿಡಿ. ಒಂದು ಕಡೆ ಈಗ ಇವರು ಕಂಬಳ ಆಯೋಜನೆ ಮಾಡಿದ್ರು ಅಂತ ಹೇಳೋಣ, ಮೈಸೂರಲ್ಲಿ ಕಂಬಳ ನಡೀತಾ ಇರುತ್ತೆ. ನಾನು ಕೂಡ ಇನ್ಕ್ಲೂಡಿಂಗ್ ರವಿ ಶೆಟ್ರು ಕೂಡ ಕಂಬಳದ ಜಾಗದಿಂದ ಇನ್ನೊಂದು ಕಡೆ ಟ್ಯಾಬ್ಲೋ ನೋಡಕ್ಕೆ ಹೋಗ್ತೀರಾ ನೀವು? ನಿಜ ಪ್ರಾಮಾಣಿಕ ಉತ್ತರ ಕೊಡಿ. ಕಂಬಳ ನಡೀತಾ ಇರುವ ನಾವು ಕಂಬಳ ನೋಡ್ತೀವಿ ಬಿಟ್ಟು ನೋಡಿ ಮೇಡಮ್ ಅವರೇ, ನಾನು ಕಂಬಳ ನಡೆಯುವ ಸಮಯದಲ್ಲಿ ಕಂಬಳದ ಹತ್ರ ಇರ್ತೀನಿ, ಕಂಬಳ ನಡೆದಿದ್ದ ಸಮಯದಲ್ಲಿ ಬೇರೆ ನೋಡ್ತೇನೆ. ಕಂಬಳ ನಡೆಯುವ ಟೈಮ್ನಲ್ಲಿ ಅದು ನೋಡಿದ್ರೆ ತಪ್ಪೇನು? ನನಗೆ ಆಸಕ್ತಿ ಕಂಬಳದ ಮೇಲೆ ಇದ್ರೆ ನಾನು ಕಂಬಳದಲ್ಲೇ ಇರ್ತೀನಿ. ಆಸಕ್ತಿ ಕಂಬಳದ ಮೇಲೆ ಇಲ್ಲದೆ ಚಾಮುಂಡೇಶ್ವರಿ ಇದ್ರ ಮೇಲೆ ನೋಡ್ಬೇಕಂದ್ರೆ ಅಲ್ಲಿರ್ತೀನಿ. ಅದು ಅವರ ಹಕ್ಕಾಗಿರುತ್ತೆ. ನೀವು ಹೇಳಿ ಅದಕ್ಕೆ ಕರೆಕ್ಟ್ ಆಗಿ ನಾನು ಉತ್ತರ ಕೊಟ್ರಿ. ನೀವು ನಾನು ಹೇಳೋದು ನಾಡ ಹಬ್ಬ ದಸರಾದಲ್ಲಿ ನಡೆಯುವಂತ ಅದು ಇಂಪಾರ್ಟೆಂಟ್. ಅದನ್ನು ಕಂಬಳ ಅದನ್ನು ಮರಿಬಾರ್ದು. ಈಗ ಅದು ನಡೆಯುವ ಇದು ನಡೆಯಬಾರ್ದು. ನಾನು ಹೇಳಿದಿಷ್ಟೇ, ನಾಡ ಹಬ್ಬ ನಡೆಯುವ ನಾನೇ ಕೊಡ್ತೀನಿ ಉತ್ತರ, ನಾನೇ ಕೊಡ್ತೀನಿ, ಹೇಳಿ. ರವಿ ಶೆಟ್ಟಿ ಸರ್ ಹೇಳಿದ್ದಂಗೆ ನನಗನ್ಸೋದು ಸರ್ ಈ ಸಮಿತಿಯ ಮೆಂಬರ್ ಆಗಿ ಮಾತಾಡ್ತಾ ಇಲ್ಲ, ಕರಾವಳಿಗರಾಗಿ ಒಪಿನಿಯನ್ ಹೇಳ್ತಾ ಇದ್ದಾರೆ. ಕರಾವಳಿ ಭಾಗದ ಅಷ್ಟು ಜನರನ್ನ ಪ್ರಶ್ನೆ ಮಾಡಿದ್ರು ನೀವು ಎಲ್ಲಿಗೆ ಹೋಗ್ತೀರಾ ದಸರಾದಲ್ಲಿ ಅಂದ್ರೆ ಕಂಬಳ ಹೋಗ್ತೀವಿ ಸಂಸ್ಕೃತಿ ಅದರ ಪರಂಪರೆ. ಹಂಗಾದ್ರೆ ಹಳ್ಳ ಹಿಡಿದ್ರು ಪರವಾಗಿಲ್ವಾ? ಅದನ್ನ ಹೇಳಿದ್ದ ಹಳ್ಳ ಹಿಡಿತದೆ, ಹಳ್ಳ ಹಿಡಿತದೆ. ಮೇಡಮ್ ಅವರೇ, ದಸರಾ ಒಂದೇ ಕ್ರೀಡೆಗೆ ಸೀಮಿತ ದರ್ಶನದಲ್ಲಿ ಮೇಡಮ್ ಅವರೇ, ದಸರಾದಲ್ಲಿ ಎಲ್ಲವನ್ನು ನೋಡುವ ಹಕ್ಕು ಆಯಾಯ ಇದು ಅವರಿಗೆ ಇಂಟ್ರೆಸ್ಟ್ ಆಗಿರುವಂತದನ್ನ ನೋಡ್ಲಿಕ್ಕೆ ಅವರಿಗಿದೆ. ಎಲ್ಲದನ್ನು ನೋಡಿ. ಈ ಸಲ ಕರಾವಳಿ ಮಾಡಿದರೆ ಮುಂದಿನ ಸಲ ಉತ್ತರ ಕರ್ನಾಟಕದಲ್ಲಿ ಮಾಡಬೇಕು, ಮಾಡ್ಬೇಕು, ಅಲ್ಲಿ ಸಂಸ್ಕೃತಿ ಮಾಡಬೇಕು. ದಯವಿಟ್ಟು ಕೇಳಿಸ್ಕೊಳ್ಳಿ.